ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾಚ್ಛಪಶಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತೆ ಸತತಂ ಸಕಲಂ ನತು ಭೂರಿಮಾನಃ. ಶೋಭನ ಸಂವತ್ಸರಸ್ಯ ಆಶ್ವಿನ ಕೃಷ್ಣ ತ್ರಯೋದಶ್ಯಾಂ ಧನತ್ರಯೋದಶ್ಯಾಂ ಅಸ್ಯಾಂ ತಿಥೌ ಭಾಗವತ ಸಾರೋದ್ಧಾರಸ್ಯ ಷಡ್ವಿಂಶೋತ್ತರಃ ತ್ರಿಶತತಮಃ ಶ್ಲೋಕಃ 326ನೇ ಶ್ಲೋಕ. ಯೋಯಂ ಸಪ್ತಮಸ್ಯ ಸ್ಕಂದಸ್ಯ ನವಮೇ ಅಧ್ಯಾಯೇ ದಶಮಶ್ಲೋಕತ್ವೇನ ಶ್ರೂಯತೆ. ಸಹ ಅದ್ಯ ವ್ಯಾಖ್ಯಾಸ್ಯತೆ. ಅಸ್ಮಿನ್ ಬಿಂಬೋಪಾಸನ ಪ್ರಕರಣೆ ವಿಷ್ಣುತೀರ್ಥಾಚಾರ್ಯಃ ಬಿಂಬೋಪಾಸನ ಮಹತ್ವವರ್ಣನ ಪರಾನೇವ ಶ್ಲೋಕಾನ್ ಸಂಜಗ್ರಾಹ. ಸರ್ವೇಭ್ಯೋಪಿ ಗುಣೇಭ್ಯಃ ಸಂಪಾದಿತೇಭ್ಯಃ ಸರ್ವಸ್ಮಾದಪಿ ಅಧೀತಾತ್ ಸರ್ವಸ್ಮಾದಪಿ ಕಾರ್ಯಾತ್ ಕೃತಾತ್ ಸರ್ವಸ್ಮಾದಪಿ ಧರ್ಮಾತ್ ಆಚರಿತಾತ್ ಭಗವತಿ ಆತ್ಮಸಮರ್ಪಣಮೇವ ಶ್ರೇಯಸ್ಕರಂ ಸಾಧಕಸ್ಯ ಇತಿ ಅಯಂ ಶ್ಲೋಕಃ ಘೋಷಯತೆ. आहत्य 12 गुणाः शास्त्रेषु ब्राह्मणस्य वर्ण्यन्ते. परापर तत्वज्ञानं, सत्यभाषणं, इंद्रिय निग्रहः, भगवती भक्तिः, मात्सर्याभावः, अकार्यकरणे लज्जा, द्वंद्व सहिष्णुता, दोष राहित्यं, विविध दान प्रदानं, यज्ञाचरणं, तपश्चरणं, श्रुतं, एतान् सर्वानपि सद्गुणान् कश्चन ब्राह्मणः अथवा कश्चन अन्यः साधकः सम्पादयितुं शक्नुयात् तावत्. परन्तु सर्वानपि एतान् गुणान् सम्पाद्यापि यदि भगवते आत्मानं न समर्पयेत् तदा तस्य सर्वमपि सम्पादनं व्यर्थमेव भविष्यति इति अत्र अभिप्रायः भवति. भगवत्समर्पणरहितात् विप्रात् भगवत्समर्पणसहितः श्वपच एव वरीयान् इति श्लोकोऽयं श्वपचमेव ಶ್ರೇಷ್ಠಂ ಸೂಚಯತಿ. ಈ ಶ್ಲೋಕ ಏನು ಹೇಳ್ತಾ ಇದೆ? ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದೇನಿದೆ, ಇದು ನಾವು ಮಾಡುವಂತಹ ಎಲ್ಲ ಧರ್ಮಗಳಿಗಿಂತಲೂ ಬಹಳ ದೊಡ್ಡದು ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನಂ ಚ ಸತ್ಯಂ ಚ ತಮಃಶಮಶ್ಚ ಅಮಾತ್ಸರ್ಯಂ ಹ್ರೀಸ್ಥಿತಿಕ್ಷಾನಸೂಯ ದಾನಂ ಚ ಯಜ್ಞಶ್ಚ ತಪಶ್ರುತಂ ಚ ಮಹಾವ್ರತಾಃ 12 ಬ್ರಾಹ್ಮಣಸ್ಯ ಅಂತ 12 ಗುಣಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿಯೂ ಇದ್ರ ಬಗ್ಗೆ ಬಂದಿರಬಹುದು. ಮಹಾಭಾರತದ ಉದ್ಯೋಗ ಪರ್ವದ ಸನತ್ ಸುಜಾತೀಯದಲ್ಲಿ ಈ ಜ್ಞಾನಾದಿ 12 ಗುಣಗಳನ್ನು ವರ್ಣನೆ ಮಾಡ್ತಾರಂತೆ. ಆ ಎಲ್ಲಾ ಗುಣಗಳನ್ನು ಸಂಪಾದನೆ ಮಾಡಿರಬಹುದು ಒಬ್ಬ ಸಾಧಕ. ಆದರೆ ಆತ್ಮ ಸಮರ್ಪಣ ಅವನಲ್ಲಿ ಇಲ್ಲದೇ ಇದ್ರೆ ಅವನ ಆ ಜೀವನ ಎಲ್ಲವೂ ಕೂಡ ವ್ಯರ್ಥ ಅಂತ ಅದರ ತಾತ್ಪರ್ಯ ಆಗ್ತದೆ. ಅವು ಯಾವ ಗುಣಗಳು? ಮೊದಲನೇದಾಗಿ ಜ್ಞಾನ. ಕೊನೆಗೊಂದು ಬಾರಿ ಶ್ರುತಂ ಅಂತ ಬಂದಿದೆ. ದಾನಂ ಚ ಯಜ್ಞಶ್ಚ ತಪಶ್ರುತಂ ಚ ಅಂತ. ಶ್ರುತ ಅಂದ್ರೆ ಶ್ರವಣ ಮಾಡುವುದು.
ಶ್ರವಣ ಮಾಡಿದ್ದಾದ ಮೇಲೆ ಅದರ ಫಲವಾಗಿ ಬರುವಂತಹ ಜ್ಞಾನವನ್ನ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯ ಅಂದ್ರೆ ಸತ್ಯ ಭಾಷಣ, ನಮ್ಗದು ಗೊತ್ತಿದೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂದ್ರೆ ಭಗವಂತನಲ್ಲಿ ಭಕ್ತಿ, ಅಮಾತ್ಸರ್ಯಂ ಅಂದ್ರೆ ಮಾತ್ಸರ್ಯ ಇಲ್ಲದೆ ಇರೋದು. ಇಲ್ಲಿ ಅಮಾತ್ಸರ್ಯ ಅಂತಿದೆ, ಮುಂದೆ ಅನಸೂಯ ಅಂತಿದೆ. ಅಂದ್ರೆ ಮಾತ್ಸರ್ಯ ಎಂಬ ಗುಣ ಇರಬಾರ್ದು, ಅಸೂಯ ಎಂಬ ಗುಣ ಇರಬಾರ್ದು ಅಂತ ಹೇಳಿದಂತೆ ಆಗ್ತದೆ. ಹಾಗಾದ್ರೆ ಮಾತ್ಸರ್ಯ ಎಂಬ ಗುಣಕ್ಕೆ ಏನರ್ಥ? ಅಪ್ರೀತಿರ್ ಮದ್ವಶೋ ನಾಯ ಮಿತಿ ಮತ್ಸರ ಈರಿತ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಉಲ್ಲೇಖ ಇದೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನನ್ನ ಅಧೀನದಲ್ಲೇ ಇರಬೇಕು, ನಾನು ಎಲ್ಲರ ತಲೆ ಮೇಲೆ ಮೆರಿತಾ ಇರಬೇಕು ಅಂತ ನಮಗೊಂದು ದುರ್ಬುದ್ಧಿ ಇರ್ತದೆ. ಯಾರಾದರೂ ನಮ್ಮ ಅಧೀನ ಆಗದೆ ಹೋದ್ರೆ, ಅದರಲ್ಲೂ ನಮಗೆ ಅಧೀನ ಆಗಬೇಕಾದವರು, ನಮ್ಮ ಸಮೀಪದಲ್ಲಿದ್ದವರು ಅವರು ನಮ್ಗೆ ಅಧೀನರಾಗದೆ ಹೋದ್ರೆ ನಮಗೆ ತುಂಬ ಸಂಕಟ ಆಗ್ತದೆ. ಅಪ್ರೀತಿ, ಒಂದು ಅಸಂತುಷ್ಟಿ, ಅದನ್ನೇ ಅಸೂಯ ಮಾತ್ಸರ್ಯ ಅಂತ ಹೇಳ್ತಾರೆ. ಅಂಥ ಮಾತ್ಸರ್ಯ ಇರಬಾರ್ದು ಅಂತ ಅದರ ಅಭಿಪ್ರಾಯ ಆಯಿತು. ಈಗ ನಾವು ನೋಡ್ತಾ ಇರುವಂತೆ ಇಂತಹ ಇನ್ನೊಬ್ಬರು ಎಲ್ಲರೂ ನಮ್ಮ ಅಧೀನದಲ್ಲಿ ಇರಬೇಕೆಂಬ ದುರ್ಬುದ್ಧಿ ಇಲ್ಲದೇ ಇರುವುದು, ಅಂಥ ಅಸಂತೃಪ್ತಿ ಇಲ್ಲದೇ ಇರುವುದನ್ನೇ ಅಮಾತ್ಸರ್ಯ ಅಂತ ಹೇಳಿದ್ದಾರೆ. ಇನ್ನು ಅಸೂಯ ಅಂದ್ರೆ ಇನ್ನೊಬ್ಬರ ಬಗ್ಗೆ, ವಿಶೇಷತಃ ಅವ್ರ ಗುಣಗಳ ಬಗ್ಗೆ, ಅವರು ಗುಣಗಳುಳ್ಳವರಾದರೂ ಕೂಡ ಅಂಥವ್ರ ಗುಣಗಳನ್ನು ಗುಣ ಅಂತ ಆಲೋಚಿಸದೆ ದೋಷ ಅಂತ ಆಲೋಚಿಸುವುದೇನಿದೆ ಅದನ್ನ ಅಸೂಯ ಅಂತ ಹೇಳ್ತಾರೆ. ಅಂಥ ಅಸೂಯ ಇರಬಾರ್ದು ಅಂತ ಅದರ ಅರ್ಥ. ಮುಂದೆ ಹ್ರೀ ಅಂತಿದೆ. ಹ್ರೀ ಅಂದ್ರೆ ಏನು? ನಾಚಿಕೆ. ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ನಾಚಬೇಕು ಮನುಷ್ಯ, ಅಂಥದನ್ನೇ ಹ್ರೀ ಅಂತ ವರ್ಣನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ತಿತಿಕ್ಷಾ ಅಂದ್ರೆ ಜೀವನದಲ್ಲಿ ಬಂದಂತಹ ಏರುಪೇರುಗಳನ್ನು ಸಹಿಸುವ ಶಕ್ತಿ. ಅನಸೂಯ. ಮುಂದೆ ದಾನ ಅಂತಿದೆ, ದಾನಗಳನ್ನು ಕೊಡೋದು, ಯಜ್ಞ, ನಾನಾ ಥರದ ಉಪಾಸನೆ, ಅಗ್ನಿಹೋತ್ರ ಮೊದಲಾದ ಯಜ್ಞಗಳನ್ನು ಮಾಡೋದು, ಒಟ್ಟಾರೆ ಜೀವನವನ್ನೇ ಒಂದು ಯಜ್ಞ ಅಂತ ಭಾವಿಸುವುದು. ತಪಃ ಅಂತಿದೆ. ತಪಃ ಅಂದ್ರೆ ಈಗಾಗಲೇ ಸ್ವಾಧ್ಯಾಯ ಮೊದಲಾದದ್ದು ತಪಸ್ಸೆ. ಆದರೂ ಇಲ್ಲಿ ಒಂದು ಕಡೆ ಶ್ರುತ ಅಂತ ಬಂದಿದೆ, ನಾವು ಇನ್ನೊಬ್ಬರಿಂದ ಕೇಳುವುದು. ಜ್ಞಾನ ಅನ್ನೋದಕ್ಕೆ ಜ್ಞಾನವನ್ನು ಪಡೆಯೋದು ಅಂತ ಅರ್ಥ. ಕೇಳಿದ್ದಾದ ಮೇಲೆ, ಇನ್ನೊಬ್ಬರಿಂದ ಗುರುಗಳಿಂದ ಕೇಳಿದ್ದಾದ ಮೇಲೆ ಅಥವಾ ಶಾಸ್ತ್ರದಿಂದ ಶ್ರವಣ ಮಾಡಿದ್ದಾದ ಮೇಲೆ ಜ್ಞಾನವನ್ನು ಪಡೆಯೋದು. ಅದನ್ನ ಪ್ರವಚನ ರೂಪದಲ್ಲಿ ಇನ್ನೊಬ್ಬರಿಗೆ ಹೇಳಿದ್ರೆ ಅದನ್ನು ತಪಸ್ಸು ಅಂತ ಹೇಳ್ಬೋದು. ಅಥವಾ ಅಗ್ನಿಹೋತ್ರ ಮೊದಲಾದ ತಪಸ್ಸುಗಳನ್ನು ಕೂಡ ತಪಸ್ಸು ಅಂತ ಹೇಳ್ಬೋದು. ಇವಿಷ್ಟನ್ನ 12 ವ್ರತಗಳು ಅಂತ ಹೇಳ್ತಾರೆ. ಇಷ್ಟು ಗುಣಗಳೆಲ್ಲ ಹೇರಳವಾಗಿರಬಹುದು ಒಬ್ಬನಲ್ಲಿ. ಆದರೂ ಕೂಡ ಭಗವಂತನ ಬಗ್ಗೆ ಒಂದು ಜ್ಞಾನವೂ ಇದೆ, ಆತ ಸರ್ವೇಶ್ವರ ಅನ್ನುವಂಥ ಎಚ್ಚರಿಕೆಯೂ ಇದೆ. ಇಷ್ಟೆಲ್ಲ ಎಚ್ಚರಿಕೆ ಇದ್ರೂ ಕೂಡ ತಾನು ತನ್ನನ್ನ ಮತ್ತೆ ತನ್ನದಾದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಬೇಕು, ಅದೇ ಬಹಳ ದೊಡ್ಡ ಕೆಲಸ ಅನ್ನುವಂಥ ಒಂದು ಎಚ್ಚರ ಆತನಿಗೆ ಇಲ್ಲದೆ ಹೋದ್ರೆ ಅಂಥವನ ಈ ಎಲ್ಲ ಸಾಧನೆಯಿಂದ, ಅವನು ಮಾಡುವ ಎಲ್ಲ ಮಹಾಕಾರ್ಯಗಳಿಂದಲೂ ಏನು ಉಪಯೋಗವಿಲ್ಲ ಅಂತ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಈ ಅನುವಾದದ ಕೊನೆಗೆ ಹೀಗೊಂದು ಮಾತು ಬಂದಿದೆ. ಪುರಾಣಿಕಾಚಾರ್ಯ ಅದನ್ನು ಹೇಳಿದ್ದಾರೆ. ಶಮ ಅಂತಿದೆ. ಶಮ ಅಂದ್ರೆ ಭಗವಂತನಲ್ಲಿ ಭಕ್ತಿ. ಭಗವಂತನಲ್ಲಿ ಭಕ್ತಿ ಇದ್ದ ಮೇಲೆ ಅವನು ಹೇಗೆ ನೀಚನಾಗ್ತಾನೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಭಗವಂತ ದೊಡ್ಡವನು ಅಂತ ಅನ್ನೋದು ಗೊತ್ತಿದೆ, ಭಗವಂತನಲ್ಲಿ ಭಕ್ತಿಯೂ ಇದೆ. ಆದರೆ ಆ ಭಗವಂತನನ್ನೇ ಪರದೈವ ಅಂತ ನಂಬಿ ತನ್ನದಾದೆಲ್ಲವನ್ನು, ತನ್ನನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳಬೇಕು ಅನ್ನುವ ಎಚ್ಚರ ಇವನಿಗಿರೋದಿಲ್ಲ ಅಷ್ಟೇ. ವಿಷಯ ಭಕ್ತಿ ಇದೆ, ಭಕ್ತಿ ಸುಪ್ತಾವಸ್ಥೆಯಲ್ಲಿದೆ. ಅದು ಪರಿಪಕ್ವವಾಗಿ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಇಡೀ ಜೀವನವನ್ನು ಭಗವನ್ಮಯವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಎಚ್ಚರ ಇರೋದಿಲ್ಲ. ಅದನ್ನೇ ಆ ಅನುವಾದ ಕೊನೆಯ ಭಾಗದಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ. ಅವನು ಹೇಗೆ ಭಗವಂತನಿಗೆ ವಿಮುಖ ಆಗ್ತಾನೆ? ಭಗವತ್ ಪಾದಾರವಿಂದ ವಿಮುಖಾತ್, ಭಗವಂತನ ಪಾದಾರವಿಂದದಿಂದ ವಿಮುಖ ಆದ್ದರಿಂದ ಅವನ ಜೀವನ ಅಂತನ್ನುವುದು ಅವನ ಜೀವನಕ್ಕಿಂತ ಒಬ್ಬ ಶ್ವಪಚನ ಜೀವನವೇ
ನೀಚನಾದ ವ್ಯಕ್ತಿಯ ಜೀವನವೇ ಶ್ರೇಷ್ಠ, ಅದು ಹೇಗೆ ಹೀಗೆ ಅಭಿಪ್ರಾಯ ಪಡ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆಸಕ್ತಿ ಇದೆ, ಭಕ್ತಿ ಇದೆ ಭಗವಂತನ ಪಾದದಲ್ಲಿ, ಆದರೆ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಅದಮ್ಯವಾದಂತಹ ನಿರಂತರವಾದ ಒಂದು ಪ್ರೇಮ ಪ್ರವಾಹ ಆತನಲ್ಲಿಲ್ಲ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತೇನು ಭಗವದ್ಗೀತಾ ಹೇಳ್ತದೆ, ಅಂಥ ಒಂದು ಗುಣ ಆತನಲ್ಲಿ ಕಾಣಿಸೋದಿಲ್ಲ. ಅದು ಉಳಿದೆಲ್ಲ ಗುಣಗಳಿಗಿಂತ ಬಹಳ ಮುಖ್ಯ. ನಾವು ಮಾಡುವಂಥ ಎಲ್ಲ ಅಧ್ಯಯನ ಮೊದಲಾದವುಗಳಿಗಿಂತಲೂ ಅದು ಶ್ರೇಷ್ಠ ಅಂತ ಈ ಶಾಸ್ತ್ರದ ತಾತ್ಪರ್ಯ. ಅಲ್ಲಿ ಕೊನೆಗೊಂದು ಭೂರಿಮಾನಃ ಅನ್ನುವಂಥ ಶಬ್ದ ಕೊಟ್ಟಿದ್ದಾರೆ. ಭೂರಿಮಾನಃ ಅಂದರೆ ಇವನಲ್ಲಿ, ಈ ಸಾಧಕ ಆಗಬೇಕಾದ ವ್ಯಕ್ತಿಯಲ್ಲಿ ಯಾರನ್ನು ನಾವು ಹೀಗಳಿತಾ ಇದ್ದೀವಲ್ಲ, ಅವನಲ್ಲಿ ವಿಪರೀತವಾದ ಮಾನ ಇದೆ. ಒಂದು ವಿನಯ, ನಮ್ರತೆ ಅಂತ ಅನ್ನೋದು ಆತನಲ್ಲಿ ಕಾಣ್ತಾ ಇಲ್ಲ. ಅದು ಆತನ ದೋಷ. ಅದಕ್ಕಾಗಿ ಇಂಥ ಒಂದು ನಮ್ರತೆ ಇರುವ, ಭಗವಂತನ ವಿಷಯದಲ್ಲಿ ನಮ್ರತೆ ಇರುವಂಥ ವ್ಯಕ್ತಿಯನ್ನ ಅವನು ಯಾವ ವರ್ಣದಲ್ಲೇ ಇರಲಿ, ಯಾವ ಅಂತಸ್ತಿನಲ್ಲೇ ಇರಲಿ, ಅವನನ್ನೇ ಶ್ರೇಷ್ಠ ಅಂತ ಹೇಳೋದು. ನಾನು ನನ್ನದು ಅನ್ನುವಂಥ ದುರಭಿಮಾನ ಇದ್ದರೆ ಇರುವಂತಹ ಭಕ್ತಿ ಇತ್ಯಾದಿ ಎಲ್ಲ ಗುಣಗಳನ್ನು ಕೂಡ ಅದು ಹಾಳು ಮಾಡ್ತದೆ. ಒಂದು ಸುಂದರವಾದ ಚಿತ್ರವನ್ನು ಒಂದು ಮಸಿ ನುಂಗಿತು, ಸುಂದರವಾದ ಚಿತ್ರದ ಸೌಂದರ್ಯವನ್ನು ಮಸಿ ನುಂಗಿತು ಅಂತ ಹೇಳ್ತಿರ್ತಾರೆ. ಆ ಥರ ಎಲ್ಲವೂ ಕೂಡ ಹಾಳಾಗಿ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಪರಮಾತ್ಮನ ಪಾದಾರದಿಂದ ಬಿಂದದಿಂದ ವಿಮುಖನಾದ ಅಂಥ ಬ್ರಾಹ್ಮಣನಿಗಿಂತ ಪರಮಾತ್ಮನ ಪಾದಾರ ಬಿಂದದಲ್ಲಿ ಸಕಲ ಯಾವಾಗಲೂ ಮನಸ್ಸಿಟ್ಟಿರುವಂತಹ ಒಬ್ಬ ಸಾಧಕ ಏನಿದ್ದಾನೆ, ಅವನು ಯಾವುದೇ ವರ್ಣದವನಾಗಿದ್ರೂ ಕೂಡ ಅಂಥವನನ್ನೇ ನಾನು ಶ್ರೇಷ್ಠ ಅಂತ ಪರಿಗಣನೆ ಮಾಡ್ತೇನೆ. ಯಾಕೆಂದ್ರೆ ಅವನು ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ, ಭಗವಂತನಲ್ಲಿ ತನ್ನ ಮನಸ್ಸನ್ನ, ಮಾತನ್ನ, ತನ್ನ ಒಟ್ಟಾರೆ ವ್ಯಕ್ತಿತ್ವವನ್ನ, ಮನೆ ಮಠ ಮೊದಲಾದೆಲ್ಲವನ್ನೂ ಕೂಡ, ಇಂದ್ರಿಯಗಳನ್ನು, ಇಂದ್ರಿಯ ಶಕ್ತಿಯನ್ನೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡಿದ್ದಾನೆ. ಅಂಥವನನ್ನ ಕ್ಷುದ್ರ ಅಂತ ನಾವು ಭಾವಿಸಿರಬಹುದು, ಆದರೆ ಆತನೇ ವಾಸ್ತವಿಕವಾಗಿ ತನ್ನ ದೃಷ್ಟಿಗೆ ಬೀಳುವಂತಹ ಎಲ್ಲ ವಸ್ತುಗಳನ್ನು, ಜಡ ಮತ್ತು ಚೇತನಗಳನ್ನು ಪವಿತ್ರ ಮಾಡ್ತಾನೆ. ಇದು ತುಂಬ ಮಹತ್ವದ್ದು. ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾರ್ಯಾರನ್ನೋ ಕ್ಷುದ್ರರು ಅಂತ ನಾವು ಏನೇನೋ ತಿಳ್ಕೊಂಡ್ಬಿಟ್ಟಿರ್ತೀವಿ, ಆದರೆ ವಾಸ್ತವಿಕವಾಗಿ ಅಂಥವನ, ಭಗವಂತನಿಗೆ ಸಂಪೂರ್ಣ ದಾಸ್ಯವನ್ನು ಮಾಡಿಕೊಂಡಿರುವಂತಹ ಒಬ್ಬ ಸಾಧಕ ಏನಿರ್ತಾನೆ, ಅಂಥವನ ದೃಷ್ಟಿಗೆ ಬಿದ್ದದ್ದೆಲ್ಲವೂ ಪವಿತ್ರ ಆಗ್ತದೆ. ಜಗತ್ತೆಲ್ಲವನ್ನೂ ಪವಿತ್ರಗೊಳಿಸ್ತಾನೆ ಅಂದಮೇಲೆ ತನ್ನ ದೇಹ, ತನ್ನ ಮನೆ, ತನ್ನ ವ್ಯಕ್ತಿತ್ವ, ಇದನ್ನೆಲ್ಲ ಅವನು ಪವಿತ್ರ ಮಾಡ್ಕೊಂಡಿರ್ತಾನೆ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ನನಗೆ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲೇ ಬಂದಿರುವಂತಹ ಮತ್ತೊಂದು ಮಾತು ಕೇಳಿ ನನಗೆ ನೆನಪಿಗೆ ಬರ್ತದೆ. ಅಯಂ ಹಿ ಲೋಕೋ ಮಾನಸ್ಯ ಅಸೌ ಮೌನಸ್ಯ ಕೀರ್ತಿತಃ ಅಂತ. ಈ ಲೋಕ ಏನಿದೆ, ಆ ಲೋಕ ಏನಿದೆ, ಅವೆರಡನ್ನೂ ಪಡೀಲಿಕ್ಕೆ ಬೇಕಾಗಿರುವಂತಹ ಉಪಾಯ ಏನು? ಅಯಂ ಹಿ ಲೋಕೋ ಮಾನಸ್ಯ, ನಾವು ಮಾನಸನ್ಮಾನದ ಹಿಂದೆ ಬಿದ್ದರೆ, ಮಾನಸನ್ಮಾನವೇ ನಾವು ಬಹಳ ದೊಡ್ಡದಾದರೆ, ಭಗವಂತನ ಪ್ರೀತಿಗಿಂತ ಈ ಹುಲುಮಾನವರ ಪ್ರೀತಿ ಅಂತ ಅನ್ನೋದು ನಮಗೆ ಬಹಳ ದೊಡ್ಡದಾಗಿ ಬಿಟ್ರೆ, ಆಗ ನಾವು ಇಲ್ಲೇ ಇದ್ದು ಒದ್ದಾಡಬೇಕಾಗ್ತದೆ. ಅದು ನಮ್ಮ ಅಧಃಪತನಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಮಾನಸನ್ಮಾನವನ್ನು ನಾವು ಅಪೇಕ್ಷಿಸುವುದಾದರೆ ಅದು ನಮ್ಮನ್ನು ಎಂದೂ ಕೂಡ ಮೇಲಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಅಸೌ ಮೌನಸ್ಯ ಕೀರ್ತಿತಃ. ಆದರೆ ಮೌನವನ್ನು ಸಂಪಾದನೆ ಮಾಡಿದರೆ, ಮನುಷ್ಯ ಮೌನವಾಗಿದ್ದು ಆ ಮೂಲಕ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ, ಮನನ ಮಾಡಿದರೆ, ಧ್ಯಾನ ಮಾಡಿದರೆ, ಮುಂದೆ ಪಾಠ ಪ್ರವಚನ ಇತ್ಯಾದಿ ರೂಪಗಳಲ್ಲಿ ಅದನ್ನು ಆಚರಣೆಗೆ ತಂದರೆ ಅದು ಪರಲೋಕದ ಸಂಪತ್ತಿಗೆ, ಮೋಕ್ಷವೆಂಬ ಸಂಪತ್ತಿಗೆ ಕಾರಣ ಆಗ್ತದೆ ಅಂತದ್ದು ಉದ್ಯೋಗ ಪರ್ವದಲ್ಲಿ ಬಂದಿರುವಂಥ ಮಾತು. ಅದನ್ನೇ ಇಲ್ಲಿ ಪ್ರಹ್ಲಾದ ಹೇಳ್ತಾ ಇರೋದು. ಭಗವಂತ ನಮ್ಮನ್ನು ಪ್ರೀತಿಸಬೇಕು ಅಂದರೆ ನಾವು ಕೂಡ ಆತನನ್ನು ಪ್ರೀತಿಸಬೇಕು. ಇಲ್ಲದೆ ಹೋದರೆ, ನಾವು ನಮ್ಮನ್ನೇ ಪ್ರೀತಿಸಿಕೊಂಡಿದ್ರೆ, ನಮ್ಮ ಬಗ್ಗೆನೇ ನಮಗೆ ದುರಭಿಮಾನ ಇದ್ದರೆ, ಅದರಿಂದ ನಾವೆಂದೂ ಮೇಲೆ ಏರೋದಿಲ್ಲ ಅಂತ ತಾತ್ಪರ್ಯ ಆಗ್ತದೆ. ಭೂರಿಮಾನ ಅಂತಿದೆ. ಭೂರಿಮಾನ ಅಂದರೆ ಅಹಂ ಮಮೇತ್ಯಭಿಮಾನವಾನ್, ನಾನು ನನ್ನದು ಅನ್ನುವಂಥ ಅಭಿಮಾನ ಇದ್ದವನು.
ಅನೇನ ಆತ್ಮಸಮರ್ಪಣಂ ನಾಸ್ತಿ ಇತಿ ಸೂಚಿತಂ. ನಾನು ನನ್ನದೇ ಅವನಿಗೆ ದೊಡ್ಡದಾಗ್ತದೆ. ಆದ್ರಿಂದ ಅವನಿಗೆ ಆತ್ಮಸಮರ್ಪಣ ಅಂತನ್ನುವುದು ಆತನ ಜೀವನದಲ್ಲಿ ಇಲ್ಲವೇ ಇಲ್ಲ. ತಯೋ ಅತಿ ವಿರೋಧಾತ್. ಆತ್ಮಸಮರ್ಪಣ ಅಂತ ಅನ್ನೋದಾಗಬೇಕಾದ್ರೆ ನಾನು ನನ್ನದು ಅನ್ನುವಂಥ ಅಭಿಮಾನವನ್ನು ನಾವು ಎಷ್ಟೆಷ್ಟು ಬಿಟ್ಟಿರ್ತೀವೋ ಅಷ್ಟಷ್ಟು ಆತ್ಮಸಮರ್ಪಣ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆತ್ಮಸಮರ್ಪಣ ಅಂತನ್ನುವುದು ಮುಂದಿನ ಮೆಟ್ಲು. ಅದಕ್ಕೆ ಅಭಿಮಾನವನ್ನು ಮೆಟ್ಟಿ ನಿಲ್ಲುವುದು ಅಂತನ್ನುವುದು ಮೊದಲ ಮೆಟ್ಟಲು. ಹೀಗೆ ನಮ್ರನಾದಂತಹ ಒಬ್ಬ ಸಾಧಕನಿಗೆ ಮಾತ್ರ ಇದೆಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಮುದಿತಂ ಭವತಿ ಸಮುಚಿತ ಕುಲಜತ್ವಾದಿ ಸಕಲ ಸಾಧನ ಸಂಪನ್ನೋಪಿ ಏತದ್ವಿರಹ ಮಾತ್ರೇಣ ಸಕಲಮಪಿ ಸಾಧನ ಜಾತಂ ವ್ಯರ್ಥೀಕರೋತಿ. ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಬೇಕಾದಷ್ಟು ಶಾಸ್ತ್ರಾಧ್ಯಯನ ಮಾಡಿದ್ದಾನೆ, ಇದೆಲ್ಲವೂ ಕೂಡ ಇದ್ರೂ ಏತದ್ವಿರಹ ಮಾತ್ರೇಣ ಒಂದು ನಮ್ರತೆ ಇಲ್ಲದೆ ಇರುವ ಕಾರಣ, ಭಗವಂತನಿಗೆ ಆತ್ಮಸಮರ್ಪಣ ಮಾಡಲಿಲ್ಲ ಅನ್ನೋ ಕಾರಣದಿಂದ ಸಕಲಮಪಿ ವ್ಯರ್ಥಂ ಭವಿಷ್ಯತಿ, ಪ್ರತಿಯೊಂದು ಕೂಡ ವ್ಯರ್ಥ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಆತ್ಮಸಮರ್ಪಣ ಅಂತ ಅನ್ನೋದೇ ಈ ಜಗತ್ತಿನ ದೊಡ್ಡ ಸಾಧನೆ, ನಾವು ಮಾಡಬೇಕಾದಂಥ ದೊಡ್ಡ ಸಾಧನೆ. ನಾವು ಮಾಡುವಂಥ ಎಲ್ಲ ಅಧ್ಯಯನ ಮೊದಲಾದದೆಲ್ಲಕ್ಕೂ ಕೂಡ ಇದೇ ಒಂದು ಸಾರ್ಥಕ್ಯ. ಅದನ್ನು ಮಾಡಿದ್ರೇ ನಮ್ಮ ಜೀವನ ಸಾರ್ಥಕ ಆಗ್ತದೆ ಹೊರತು ಇಲ್ಲಿ ಹೋದರೆ ಎಲ್ಲವೂ ಕೂಡ ವ್ಯರ್ಥ ಆಗ್ತದೆ ಅಂತ ಅದರ ಅಭಿಪ್ರಾಯ. ಮುಂದೆ ಕಿಂಚಿತ್ ಕರೋತ್ಯುರ್ವಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ಗ್ವಪಿ ಭೂರಿಕಾರಿ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. ಇದು 327ನೇ ಶ್ಲೋಕ, 10ನೇ ಸ್ಕಂದದ 101ನೇ ಅಧ್ಯಾಯದ 34ನೇ ಶ್ಲೋಕ. ಸುಧಾಮ ಭಗವಂತನಿಗೆ ಹೇಳಿದ ಮಾತಿದು. ನಾವು ಮಾಡುವಂತಹ ಅತಿ ಸಣ್ಣ ಕೆಲಸವೇ ಇರಲಿ, ಅದರಲ್ಲಿ ನಮ್ಮ ಆತ್ಮಸಮರ್ಪಣ ಅಂತ ನಾವು ಆತ್ಮಸಮರ್ಪಣೆ ಮಾಡಿಕೊಳ್ಳುವುದು ಅಂತಂದರೆ ಬಹಳ ದೊಡ್ಡ ಬೆಲೆ ಬಾಳುವ ವಸ್ತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಅಂತ ಹೀಗೆ ಏನು ಅರ್ಥ ಅಲ್ಲ. ಅಲ್ಪಂ ಹಿ ಸಾರಭೂಯಿಷ್ಠಂ ಯತ್ಕರ್ಮ ಉದಾರಮೇವ ತತ್ ಅಂತ ಮಹಾಭಾರತದಲ್ಲಿ ಒಂದು ಮಾತಿದೆ. ಕೆಲಸ ಸಣ್ಣದಿರಬಹುದು, ಆದರೆ ಆ ಕೆಲಸ ಹಿಂದೆ ಇರುವಂಥ ಒಂದು ಅನುಸಂಧಾನ ಬಹಳ ದೊಡ್ಡದಾಗಿದ್ದರೆ ಆ ಕೆಲಸ ಬಹಳ ದೊಡ್ಡದೇ ಆಗ್ತದಂತೆ. ಹಾಗೆ ನಾವು ಮಾಡುವಂಥ ಸಣ್ಣ ಕೆಲಸವನ್ನು ಕೂಡ ಭಗವಂತನಿಗೆ ಅರ್ಪಣೆ ಎಂಬ ದೃಷ್ಟಿಯಿಂದ ಮಾಡಿದರೆ, ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಮಾಡಿದರೆ ಅದು ಆತ್ಮಸಮರ್ಪಣೆಗೆ ಸಂಕೇತ. ಆದ್ದರಿಂದ ಅದನ್ನು ಮಹಾಫಲ ಇದೆ ಅಂತ ಹೇಳ್ತಿದ್ದಾನೆ. ಉರು ಬಹಳ ಬೆಟ್ಟದಷ್ಟು ಇರಬಹುದು, ಬಹಳ ದೊಡ್ಡ ಕೆಲಸ. ಉರು ಅಂದರೆ ಭೂರ್ಯಪಿ. ಆದರೆ ಅದತ್ತ ಅದನ್ನು ಪ್ರೀತಿಯಿಂದ ಕೊಡದೆ ಹೋದರೆ, ಆತ್ಮೋದ್ದೇಶೇನ ಅದತ್ತಂ ಅನರ್ಪಿತಂ ವಸ್ತು, ಆತ್ಮಸಮರ್ಪಣೆ ಎಂಬ ದೃಷ್ಟಿಯಿಂದ ಅದನ್ನು ನಾವು ಮಾಡಲಿಲ್ಲ. ಕೊಟ್ಟದ್ದು ಬಂಗಾರದ ಬೆಟ್ಟವನ್ನೇ ಕೊಟ್ಟಿರಬಹುದು, ಯಾರಿಗಾರು ದಾನ ಮಾಡಿರಬಹುದು, ಮತ್ತೆ ಯಾರಿಗಾರು ಕೊಟ್ಟಿರಬಹುದು. ಆದರೆ ಸದುದ್ದೇಶ ಇಲ್ಲ, ಭಗವಂತನಿಗೆ ಅರ್ಪಣೆ ಎಂಬ ಭಕ್ತಿ ಇಲ್ಲ. ಹಾಗಿದ್ದದ್ದಾದರೆ ಅದನ್ನು ಕಿಂಚಿತ್ ಕರೋತಿ, ಭಗವಂತ ಅದನ್ನು ಕ್ಷುದ್ರ ಅಂತ ಪರಿಗಣನೆ ಮಾಡಿಬಿಡ್ತಾನಂತ, ಅದಕ್ಕೇನು ಬೆಲೆನೇ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದೆ ಫಲ್ಗು ಬಹಳ ಸ್ವಲ್ಪ ಇರಬಹುದು ಅದು, ಆದರೆ ಸುಹೃತ್ಕೃತಂ ಬಹಳ ಮಹತ್ವದ್ದು ಅನ್ನೋ ದೃಷ್ಟಿಯಿಂದ ಮಹಾತ್ಮನಾದ ಭಗವಂತನಿಗೆ ನನಗೇನು ಸಾಧ್ಯ ಇದೆಯೋ ಅದನ್ನು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಎಚ್ಚರದಿಂದ ಮಾಡಿದರೆ ಆವಾಗ ಆ ಭಗವಂತ ಅದನ್ನು ಭೂರಿಕಾರಿ ಬಹಳ ದೊಡ್ಡದು ಅಂತ ಪರಿಗಣನೆ ಮಾಡಿಬಿಡ್ತಾನೆ. ಬಹಳ ದೊಡ್ಡದನ್ನು ಮಾಡಿದ್ದರಿಂದ ಏನು ಫಲ ಸಿಗಬೇಕೋ ಆ ಥರದ ಫಲ ಸಿಗುವಂತೆ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ನಾನು ಒಂದು ಮುಷ್ಟಿ ಅವಲಕ್ಕಿ ಮಾತ್ರ ಕೊಟ್ಟಿದ್ದೆ, ಆದರೆ ಅದನ್ನು ಭಗವಂತನಿಗೆ ಅರ್ಪಿಸಿದೆ, ಆತ್ಮಸಮರ್ಪಣ ಅಂತ ಅದನ್ನೇ ಭಾವಿಸಿದೆ ನಾನು. ಆದ್ರಿಂದ ಅವನು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ. ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ, ಇವೆಲ್ಲ ಕಥೆಗಳು ಹೇಳುವುದು ಅದನ್ನೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯೇತ್ತತ ಅಂತ 328ನೇ ಶ್ಲೋಕ. ಇದು 11ನೇ ಸ್ಕಂದದ 2ನೇ ಅಧ್ಯಾಯದ 36ನೇ ಶ್ಲೋಕ.
ಕವಿ ಮಹಾಮುನಿ ವಿದೇಹರಾಜನಿಗೆ ಹೇಳಿದಂಥ ಒಂದು ಶ್ಲೋಕ, ತುಂಬ ಸುಂದರವಾದಂಥ ಶ್ಲೋಕ. ಎಲ್ಲ ಕರ್ಮಗಳ ಕೊನೆಗೆ ನಾವು ಭಗವಂತನಿಗೆ ಹೇಗೆ ಅರ್ಪಣೆ ಮಾಡಬೇಕು, ಯಾವ್ಯಾವ ಥರದ ಕರ್ಮ ಅಂತೆಲ್ಲವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಮ್ಮ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, ಇಂದ್ರಿಯದಿಂದ, ಬುದ್ಧಿಯಿಂದ ಮತ್ತು ನಮ್ಮ ಸ್ವಭಾವಕ್ಕನುಸಾರವಾಗಿ ನಾವು ಮಾಡಿದಂಥ ಕರ್ಮಗಳೇನಿವೆ ಅದೆಲ್ಲವನ್ನು ಕೂಡ ಸರ್ವೋತ್ತಮನಾದ ನಾರಾಯಣನಿಗೆ ಇದು ಅರ್ಪಿತ ಅಂತ ಆ ಬಿಂಬನಿಗೆ ಅರ್ಪಣೆ ಮಾಡಬೇಕಂತೆ. ಅರ್ಪಿತವೆನ್ನುತ್ತ ಬಿಂಬನಿಗೆ ಅರ್ಪಣೆ ಮಾಡಬೇಕು ಅಂತ ಅಲ್ಲಿದೆಯಲ್ಲ, ಬಿಂಬನಿಗೆ ಅಂತ ಶ್ಲೋಕದಲ್ಲಿಲ್ಲ. ಆದರೆ ಹಾಗೆ ಶ್ಲೋಕ ನೋಡುವವರಿಗೆ, ಭಾಗವತ ಶ್ಲೋಕ ನೋಡುವವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ವಿಷಯ ಅಲ್ಲಿ ಕಾಣಿಸ್ತದೆ. ಅದಕ್ಕಾಗಿ ಇದನ್ನು ಹೇಳಿದೆ ಅಷ್ಟೆ. ಬಿಂಬೋಪಾಸನ ಅಂತನ್ನೋದು ವ್ಯಕ್ತವಾಗಿ ಕಾಣದೆ ಹೋದರೂ ಕೂಡ ವಿಷ್ಣು ತೀರ್ಥರಂಥ ಸಾಧಕರಿಗೆ ಅಲ್ಲಿ ಕಾಣಿಸ್ತಾ ಇದೆ. ಅದು ಅವರ ವೈಶಿಷ್ಟ್ಯ. ನಾರಾಯಣಾಯತಿ ಸಮರ್ಪಯೇತ್ತತ್ ಅಂತ ಅನ್ನೋದನ್ನ ನಾನು ಕೊನೆಗೆ ಹೇಳ್ತೇನೆ. ಸಮರ್ಪಣೆ ಮಾಡುವಂತಹ ಬುದ್ಧಿಯನ್ನ, ಶಕ್ತಿಯನ್ನ ಭಗವಂತ ನಮಗೆ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಅದಲ್ಲದೆ ನಮ್ಮ ಶರೀರವನ್ನು ಅವನೇ ಕೊಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ. ಹೀಗೆಲ್ಲ ಅವನು ನಮಗೆ ಕೊಟ್ಟಿರುವಾಗ ನಾವು ಮರೆಯದೆ ಆ ಭಗವಂತನಿಗೆ ಅದನ್ನ ಅರ್ಪಿಸ್ಬೇಕಂತ. ಹಿಂದಿನ ಜನ್ಮದಲ್ಲಿ ಅವನು ಕೊಟ್ಟಿದ್ದನ್ನ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ನಮಗೆ ಬುದ್ಧಿ ಬಂದಿಲ್ಲದೆ ಹೋಗಬಹುದು. ಈ ಜನ್ಮದಲ್ಲಿ ಅದು ಬುದ್ಧಿ ಇರಬಹುದು. ಅಂತೂ ಈ ಜನ್ಮದಲ್ಲಿ ಏನು ತಿಳುವಳಿಕೆ ಇದೆ, ಆ ತಿಳುವಳಿಕೆಯನ್ನು ಉಪಯೋಗ ಮಾಡಿಕೊಂಡು ಹಿಂದಿನ ಜನ್ಮದ್ದನ್ನು, ಮುಂದಿನ ಜನ್ಮದ್ದನ್ನು ಕೂಡ ನಾವು ಅರ್ಪಿಸಿ ಮುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಸತ್ಕರ್ಮ ಮಾಡಬೇಕು ಅನ್ನುವ ಆಲೋಚನೆಯೇ ಅನೇಕ ಬಾರಿ ಬಂದಿಲ್ಲದೆ ಹೋಗ್ಬೋದು. ಮಾಡಿದ್ರೂ ಕೂಡ ಅದನ್ನ ನನ್ನದಾದ್ದೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ಆಲೋಚನೆ ಬಂದಿಲ್ಲದೆ ಹೋಗ್ಬೋದು. ಆದರೆ ಅಂಥದ್ದೊಂದು ಅಪಾಯವನ್ನ ಈಗಲೇ ಮನಗಂಡು ಅವನು ಎಲ್ಲವನ್ನೂ ಈಗಲೇ ಅರ್ಪಿಸಿ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ತೀರ್ಥರು ಅದನ್ನ ಭೂತಪೂರ್ವ ಕರಿಷ್ಯಮಾಣ ಚೇತಿ ಯಸ್ಮಿನ್ ಜನ್ಮನಿ ಸಮರ್ಪಣ ಶಕ್ತಿಂ ದದಾತಿ ಭಗವಾನ್ ತಸ್ಮಿನ್ನೇವ ಜನ್ಮನಿ ತ್ರಿವಿಧಾಪಿ ಕ್ರಿಯಾ ಸಮರ್ಪಿತ ಚೇತ್ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಸರ್ವಸ್ವವನ್ನು ಅರ್ಪಿಸಬೇಕು ಅಂತ ಅನ್ನೋದು ಇಷ್ಟು ಮಹತ್ವದ್ದು ಅಂತ ನಮಗೊಂದು ವೇಳೆ ಗೊತ್ತಾದ ಮೇಲೆ ಅರ್ಪಿಸದೇ ಇರಬಾರ್ದು. ಅದನ್ನು ಅರ್ಪಿಸಿಯೇ ಬಿಡಬೇಕು. ಹಿಂದಿಂದು ಮುಂದಿಂದು ಎಲ್ಲವನ್ನೂ ಕೂಡ ಹೀಗೆ ಭಗವಂತನಿಗೆ ಅರ್ಪಿಸಬೇಕು ಅಂತ ಅದರ ಅಭಿಪ್ರಾಯ. ಈ ಹಿಂದೆ ಇದನ್ನು ಅನೇಕ ಬಾರಿ ನಾನು ಕೂಡ ಹೇಳಿದ್ದೆ. ಬೃಹದಾರಣ್ಯಕ ಉಪನಿಷತ್ತು ಮತ್ತು ಅದ್ರ ಭಾಷ್ಯದಲ್ಲಿ ಬರುವಂತಹ ವಿಷಯ ಇದೆ. ಇದು 5ನೇ ಅಧ್ಯಾಯ ಅಥವಾ 8ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ಏತದ್ವೈ ಪರಮಂ ತಪೋ ಯದ್ವ್ಯಾಧಿತ ಸ್ತಪ್ಯತೆ ಅಂತ ಅಲ್ಲಿ ನಮ್ಗೆ ಕಾಣಿಸೋದು. ಈ ವ್ಯಾಧಿತ ಸ್ತಪ್ಯತೆ, ನಾವೇನು ಅನೇಕ ವ್ಯಾಧಿಗಳಿಗೆ ತುತ್ತಾಗಿ ನರಳ್ತೇವಲ್ಲ, ಇದನ್ನೆಲ್ಲ ಒಂದು ತಪಸ್ಸು ಅಂತ ಪರಿಗಣನೆ ಮಾಡ್ಬೇಕಂತೆ. ಪರಮಂ ಹೈವ ಲೋಕಂ ಜಯತಿ ಅಯ್ಯವಂ ವೇದ ಏತದ್ವೈ ಪರಮಂ ತಪೋ ಯತ್ ಪ್ರೇತಂ ಅರಣ್ಯಂ ಹರಂತಿ. ಅಲ್ಲಿ ಭಾಷ್ಯದಲ್ಲಿ ಏನಿದೆ ವಿಷಯ? ವ್ಯಾಧೀನ್ ಶವಹೃತಿಂ ಚೈವ ಶವದಾಹಾದಿಕಂ ತಥಾ ವಿಷ್ಣವೇ ತಪ ಇತ್ಯೇವ ಚಿಂತೆಯನ್ ಯಾತಿ ತತ್ಪರಂ ಅಂತ. ವ್ಯಾಧಿಗಳನ್ನ, ನಮಗೆ ಬಂದಿರುವ ವ್ಯಾಧಿಗಳನ್ನ ನಾಳೆ ನಾವು ಸತ್ತ ಮೇಲೆ ನಮ್ಮವರು ನಮ್ಮನ್ನು ಸ್ಮಶಾನಕ್ಕೆ ತಗೊಂಡು ಹೋಗುವ ಕ್ರಿಯಾ, ತನ್ನ ಮರಣಾನಂತರ ಶವದಾಹಾದಿ ಕ್ರಿಯೆಗಳನ್ನ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಆ ಎಲ್ಲಾ ಕ್ರಿಯೆಗಳನ್ನು ಕೂಡ ಈಗಲೇ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ಬೇಕಂತ. ವಿಷ್ಣವೇ ತಪ ಇತ್ಯೇವ, ನಾನು ಇದನ್ನೆಲ್ಲ ಭಗವಂತನ ಕುರಿತಾದ ತಪಸ್ಸು ಮಾಡ್ತಿದ್ದೇನೆ ಅಂತ ಭಾವಿಸಿಬಿಟ್ರೆ ಯಾತಿ ತತ್ಪರಂ, ಅವನು ಆ ಭಗವಂತನ ಸಾನ್ನಿಧ್ಯವನ್ನ ಹೊಂದುತ್ತಾನೆ. ಇಂಥ ಒಂದು ಅದ್ಭುತವಾದ ಚಿಂತನ ಆತನ ಮನಸ್ಸಿನಲ್ಲಿರೋದ್ರಿಂದ ಅವನು ಸದ್ಗತಿಯನ್ನು ಪಡೀತಾನೆ ಅಂತ ಅದರ ತಾತ್ಪರ್ಯ. ಅಕ್ಲೇಶಿತೋಪಿ ಕ್ಲೇಶ್ಯಾದೀನ್ ಅತೀತೈಷ್ಯಾನಪೀಹಯ ವಿಷ್ಣವೇ ತಪ ಇತ್ಯೇವ ಪ್ರಾರ್ಪಯೇತ್ ಸ ಪರಂ ವ್ರಜೇತ್. ಇವತ್ತು ನಮಗೆ ಕಷ್ಟ ಇಲ್ಲದೆ ಇರಬಹುದು, ಆದರೆ ಅತೀತ ಐಷ್ಯಾದಿಕಾನ್, ಹಿಂದೆ ಬಂದಿರುವ ಕಷ್ಟ, ಮುಂದೆ ಬರ್ಲಿಕ್ಕಿರುವಂಥ ಕಷ್ಟ, ಇದೆಲ್ಲವನ್ನೂ ಕೂಡ ಇಲ್ಲಿ ಈ ನಾವು ನೋಡ್ತಿರೋ ಭಾಗವತ ಶ್ಲೋಕದಲ್ಲಿ ಸತ್ಕರ್ಮ ದುಷ್ಕರ್ಮ ಎಲ್ಲವನ್ನೂ ಅರ್ಪಣೆ ಮಾಡಬೇಕು ಅಂತ, ನಾವೇನೇನು ಮಾಡಿದ್ದೀವಿ ಎಲ್ಲವನ್ನೂ ಅರ್ಪಣೆ ಮಾಡಬೇಕು ಅಂತ.
ಆ ಬೃಹದಾರಣ್ಯಕದಲ್ಲಿ ಬಂದಿರುವುದು ಕಷ್ಟಗಳನ್ನು ಅರ್ಪಣೆ ಮಾಡಬೇಕು ಅಂತ ಇಷ್ಟು ಬಂದಿದೆ. ಹೀಗೆ ಇವೆಲ್ಲವನ್ನು ಕೂಡ ನಾವು ಅರ್ಪಣೆ ಮಾಡಬೇಕು ಅನ್ನೋ ಎಚ್ಚರ ಒಟ್ಟು ಇದೆಲ್ಲವನ್ನು ನಾವು ಗಮನಿಸಿದಾಗ ಗೊತ್ತಾಗ್ತದೆ. ಸತ್ಕರ್ಮವೇ ಮಾಡಲಿ ದುಷ್ಕರ್ಮವೇ ಮಾಡಲಿ ಭಗವಂತನ ಪ್ರೇರಣೆಯಿಂದ ನಾವು ಮಾಡ್ತೀವಿ. ಆದರೆ ಭಗವಂತ ಅದನ್ನು ಬೇಕಾಬಿಟ್ಟಿಯಾಗಿ ಮಾಡಿಸೋದಿಲ್ಲ. ನಮ್ಮ ಯೋಗ್ಯತೆಯನ್ನು ಅನುಲಕ್ಷಿಸಿ ನಮ್ಮಿಂದ ದುಷ್ಕರ್ಮ ಮಾಡಿಸ್ತಾನೆ. ಹಾಗೆ ಸತ್ಕರ್ಮವನ್ನು ಕೂಡ ಮತ್ತೆ ಆತ ನಮಗೆ ದುಷ್ಕರ್ಮವನ್ನು ಮಾಡಿಸೋದು ಬೇಡ, ಸತ್ಕರ್ಮವನ್ನೇ ಮಾಡಿಸಲಿ ಅಂತ ಹೀಗೆ ಆತನನ್ನು ನಾವು ಪ್ರಾರ್ಥಿಸ್ಬೇಕು. ಅದನ್ನೇ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತೆ ಸಮರ್ಪಯೇತ್ತತ ಅಂತ ಬಂದಿರೋದು. ಏನೇನು ಮಾಡ್ತಾನೆ, ನಮಗೆ ಸಂಬಂಧಪಟ್ಟದ್ದು ಬೇರೆ ಯಾರಾದರೂ ಏನೇನು ಮಾಡ್ತಾರೆ ಅದೆಲ್ಲವನ್ನು ಕೂಡ ನಾವು ಭಗವಂತನಿಗೆ ಅರ್ಪಿಸಿ ಬಿಡಬೇಕು. ಆಯಿತು, ಹಿಂದಿನ ಮತ್ತು ಮುಂದಿನ ಕರ್ಮಗಳನ್ನು ಯಾವಾಗ ನೀವು ಮಾಡ್ತಿರೋ ಆವಾಗ ಭಗವಂತನ ಸಮರ್ಪಣೆ ಮಾಡಲಿಲ್ಲಲ್ಲ, ಈಗ ಮಾಡಿದಿಂದ ಏನು ಉಪಯೋಗ ಅಂತ ಒಂದು ಪ್ರಶ್ನೆ ಬರಬಹುದು. ಹಾಗಲ್ಲ, ಯಾವುದೇ ಆಗಲಿ ನೀವು ಮಾಡಿದವರು ನೀವೇ, ಹಿಂದಿಂದಾಗಲಿ ಮುಂದಿಂದಾಗಲಿ ಮಾಡಿದವರು ನೀವೇ. ಆದ್ದರಿಂದ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋ ಬುದ್ಧಿ ನಿಮಗಿರೋದ್ರಿಂದ ಆ ಬುದ್ಧಿಯ ಕಾರಣದಿಂದಾಗಿ ಸದ್ಗತಿ ಹಾಗೇ ಆಗ್ತದೆ, ಅದು ಭಗವಂತನಿಗೆ ಅರ್ಪಿತ ಆಗೇ ಆಗ್ತದೆ. ಆ ಕ್ರಿಯೆ ಭಾಗವತ ಕಾರ್ಯ ಆಗೇ ಆಗ್ತದೆ, ಹೊರತು ಅಭಾಗವತ ಕಾರ್ಯ ಆಗೋದಿಲ್ಲ ಅಂತ ಅದರ ಅಭಿಪ್ರಾಯ. ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಅಂತ ಒಂದು ಪಾಠ ಇದೆ. ಬುದ್ಧಾತ್ಮನಾವ ಅನುಸೃತ ಸ್ವಭಾವ ಅನುಸೃತ ಸ್ವಭಾವ ಯಶಸಃ ಅಂದ ಏನು ಸಹ ಅಂತ ಇನ್ನೊಂದು ಪಾಠನೂ ಕೂಡ ಇದೆ. ಅಂತೂ ಅನುಸೃತ ವಿಸರ್ಗ ಸ್ವಭಾವಂ ಅನುಸ್ವಾರ, ಹೀಗೂ ಒಂದು ಪಾಠ ಮಾಡ್ಬೋದು. ಅಥವಾ ಅನುಸೃತ ಸ್ವಭಾವ ಒಂದೇ ಪಾಠ, ಒಂದೇ ಶಬ್ದ, ಹಾಗೆಯೂ ಕೂಡ ಅದನ್ನು ತಿಳ್ಕೊಳ್ಬಹುದು. ಇನ್ನು ಬುದ್ಧಾತ್ಮನಾವ ಪ್ರಕೃತಿಯ ಸ್ವಭಾವಂ ಅಂತ ಕೆಲವರು ಹೇಳ್ತಾರೆ. ಅದಂತೂ ಯಾವ ಕಾರಣದಿಂದಲೂ ಸರಿಯಲ್ಲ. ಅದು ದಕ್ಷಿಣ ಭಾರತದ ಪಾಠ, ಇದು ಸರಿಯಲ್ಲ. ವಿಷ್ಣು ತೀರ್ಥರು ಹೇಳಿದ ಪಾಠ, ಆಚಾರ್ಯರು ಸರ್ವಮೂಲದಲ್ಲಿ ಗ್ರಹಿಸಿರುವ ಪಾಠ ಅನುಸೃತ ಸ್ವಭಾವಂ ಅಂತ. ಆದ್ರಿಂದ ಈ ಥರದ ಶುದ್ಧ ಪಾಠವನ್ನೇ ನಾವು ಹೇಳಿ ಇದನ್ನೇ ಎಲ್ಲ ಕರ್ಮಗಳ ಕೊನೆಗೂ ಕೂಡ ಅರ್ಪಣೆ ಮಾಡಬೇಕು. ಇದು ಬಿಂಬ ಸ್ವರೂಪಕ್ಕೆ ನಾವು ನಮ್ಮ ಬಿಂಬರೂಪಕ್ಕೆ ಇದನ್ನು ಅರ್ಪಣೆ ಮಾಡಿದ್ದು ಹೌದೋ ಇಲ್ಲೋ ಅದು ವಿಷಯ ಬೇರೆ. ಆದರೆ ನಾರಾಯಣಾಯೇತಿ ಸಮರ್ಪಯೇತ, ಪರಸ್ಮೈ ನಾರಾಯಣಾಯ ಸಮರ್ಪಯೇ. ನಾರಾಯಣ ಸರ್ವೋತ್ತಮ ಅನ್ನೋ ವಿಷಯ ನನಗೆ ಗೊತ್ತಿದೆ. ಪರ ಅಂದರೆ ಸರ್ವೋತ್ತಮ, ಸರ್ವೋತ್ತಮ ಎನಿಸಿರುವ ನಾರಾಯಣನಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೀನಿ, ಅದು ಅಲ್ಲಿರುವ ವಿಷಯ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮೇಲೆ ಮತ್ತೆ ವಿಮರ್ಶೆ ಮಾಡಿದ ಮೇಲೆ ನಮಗೆ ತಿಳಿದದ್ದೇನು? ಇದಮೇಕಂ ಸುನಿಷ್ಪನ್ನಂ, ಒಂದೇ ವಿಷಯ ನಮಗೆ ಸ್ಪಷ್ಟವಾಗಿ ತಿಳಿದದ್ದು. ಧ್ಯೇಯ ನಾರಾಯಣ ಸದಾ, ಭಗವಂತನನ್ನ ನಾರಾಯಣ ಅರ್ಥಾತ್ ನರ ಅಂದ್ರೆ ಭಗವಂತ, ಅವನಿಂದ ಹುಟ್ಟಿದ್ದು ಈ ನಾರ, ಈ ಜಗತ್ತೇ ನಾರ, ಆ ಜಗತ್ತು ಇವನ ಸನ್ನಿಧಾನ ಪಾತ್ರ. ಆದ್ರಿಂದ ಆತನನ್ನ ನಾರಾಯಣ ಅಂತ ಹೇಳ್ತಾರೆ. ಹೀಗೆ ಭಗವಂತ ನಾರಾಯಣ ಅಂದ್ರೆ ಒಂದು ಗುಣಪೂರ್ಣ ಅಂತ ಅರ್ಥ, ಅದಂತೂ ಪ್ರಸಿದ್ಧವಾದ ಅರ್ಥವೇ, ದೋಷರಹಿತ ಅಂತ ಅರ್ಥ. ಇನ್ನೊಂದು ಸಕಲ ಜಗತ್ತು ಯಾರಿಗೆ ಸನ್ನಿಧಾನ ಪಾತ್ರವೋ, ಯಾರು ಸಕಲ ಜಗತ್ತು ಯಾರಿಗೆ ಪ್ರತೀಕವೋ ಅವನು ನಾರಾಯಣ ಅಂತ ಮತ್ತೊಂದು ಅರ್ಥ. ಇವೆರಡು ಅರ್ಥಗಳು ಬಹಳ ಮುಖ್ಯ. ಭಗವಂತನನ್ನು ಗುಣಪೂರ್ಣ ಅಂತಲೂ ಜಗತ್ತಿಗೆ ಆಶ್ರಯ ಅಂತಲೂ ಧ್ಯಾನಿಸಬೇಕನ್ನೋದು ಬಹಳ ಮುಖ್ಯ. ಇನ್ನ ಮತ್ತೊಂದು ಶ್ಲೋಕ ಇದೆ, ತಸ್ಮಾತ್ವಂ ಗಹನಾನ್ ಸರ್ವಾನ್ ತ್ಯಕ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂಬಿಭುಂ. ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದರ ಗಹನವಾದ ಅರ್ಥ ನಿನಗೇನಾದ್ರೂ ಗೊತ್ತಾಗದೆ ಹೋದ್ರೆ ಅದನ್ನೆಲ್ಲ ತಾತ್ಕಾಲಿಕವಾಗಿ ಬದಿಗಿಡು. ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂಬಿಭುಂ, ಅನನ್ಯ ಮನಸ್ಕನಾಗಿ ಜನ್ಮರಹಿತನಾದ ನಾರಾಯಣನನ್ನ ಭಜನೆ ಮಾಡುವ, ಅದನ್ನ ಬಹಳ ಮುಖ್ಯವಾದ ಕರ್ತವ್ಯ ಅಂತ ಭಾವಿಸು. ತುಂಬಾ ಪ್ರಸಂಗಗಳಲ್ಲಿ ಇದನ್ನ ನಾನು ಹೇಳೇ ಇದ್ದೀನಿ ಈ ಹಿಂದೆ ಕೂಡ. ಆದ್ರಿಂದ ನಾವು ಮಾಡಬೇಕಾದದ್ದು ಬಿಂಬೋಪಾಸನವೋ ಬಿಂಬ ಸಮರ್ಪಣವೋ ಅಥವಾ ಆತ್ಮಯೋಗ್ಯವಾದ ಉಪಾಸನೆಯನ್ನು ಮಾಡಬೇಕೋ ಅಂತೂ ನಾವು ಕಳೆದ 2-3 ದಿವಸಗಳಲ್ಲಿ ಇದ್ರ ಬಗ್ಗೆ ಎಲ್ಲ ತುಂಬಾ ಜಿಜ್ಞಾಸೆ ಮಾಡೇ ಇದ್ದೀವಿ. ಹೀಗೆ ತುಂಬಾ ಗಹನ ಅನ್ಸ್ಕೊಂಡಿರುವಂತಹ ಶಾಸ್ತ್ರಗಳೇನಿದೆ, ಆ ಗಹನವಾದ ಶಾಸ್ತ್ರಾರ್ಥಗಳನ್ನೆಲ್ಲ ತಾತ್ಕಾಲಿಕವಾಗಿ ಬದಿಗಿಡಿ.
ಅನನ್ಯ ಮನಸ್ಸಿನಿಂದ ನಾರಾಯಣನನ್ನ ಧ್ಯಾನ ಮಾಡಿರಿ. ಇದು ನಮಗೆ ಶಾಸ್ತ್ರ ಕೊಡುವಂಥ ಸಂದೇಶ. ಅಂಥ ನಾರಾಯಣಾಯ, ಅಂಥ ಸಕಲ ಜಗತ್ತಿಗೂ ಆಧಾರನಾದ, ಸಕಲ ಜಗತ್ತು ಯಾರ ಸನ್ನಿಧಾನಕ್ಕೆ ಪಾತ್ರವೋ, ಯಾರು ಗುಣಪೂರ್ಣನೋ, ಅಂಥ ಏಕೈಕ ಶಕ್ತಿಯೋ, ಯಾರು ಪರ ಅಂದ್ರೆ ದೊಡ್ಡವನು, ಅರ್ಥಾತ್ ಬ್ರಹ್ಮಶಬ್ದ ವಾಚ್ಯನೋ, ಅಂಥವನಿಗೆ ನಾವು ಇದನ್ನೆಲ್ಲವನ್ನು ಅರ್ಪಣೆ ಮಾಡಬೇಕು. ನಾರಾಯಣ ಎಂಬ ಹೆಸರಿನ ಅರ್ಥವನ್ನು ತಿಳಿದು ಸಮರ್ಪಣೆ ಮಾಡಬೇಕು ಅಂತ ಅನ್ನೋದು ನನಗಿಲ್ಲಿ ಕಾಣುವ ಅಭಿಪ್ರಾಯ. ಬಿಂಬವನ್ನು ಉಪಾಸಿಸಿ ಬಿಂಬನಿಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ನೋದು ವಿಷ್ಣು ತೀರ್ಥರಿಗೆ ಈ ಎಲ್ಲ ಶ್ಲೋಕಗಳಲ್ಲೂ ಕಾಣ್ತಾ ಇರುವಂತಹ ಅಂಶ. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮೇಲೆ, ಸಾರಾಸಾರ ವಿವೇಚನೆ ಮಾಡಿದ ಮೇಲೆ, ಕೆಲವು ವಿಷಯಗಳು ಅರ್ಥ ಆಗದೇ ಇದ್ದಾಗ ಅವುಗಳನ್ನು ಬದಿಗಿಟ್ಟು ಭಗವಂತ ದೊಡ್ಡವನು, ಅವನು ಪರಿಪೂರ್ಣ, ಅವನು ಈ ಜಗತ್ತೆಲ್ಲಕ್ಕೂ ಕೂಡ ಅಂತರ್ಯಾಮಿ, ಅವನ ಸನ್ನಿಧಾನಕ್ಕೆ ಪಾತ್ರವಾದ ಈ ಜಗತ್ತು ಅಂತ ಭಾವಿಸುವುದೇನಿದೆ ಅದು ಬಹಳ ದೊಡ್ಡ ಸಾಧನೆ. ಹಾಗೆ ನಾರಾಯಣ ಶಬ್ದಾರ್ಥವನ್ನು ತಿಳಿದು ಅವನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಅಲ್ಲಿಗೆ 328ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.